ಬಸವ ಜಯಂತಿಗೆ ಮಾದರಿಯಾದ ಬಳೆಹತ್ತಿಗುಪ್ಪೆ ಗ್ರಾಮ. ಪಾಂಡವಪುರ ತಾಲೂಕು ಬಳೆಹತ್ತಿಗುಪ್ಪೆ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ವರ್ಷದ ಜಯಂತಿ ಕಾರ್ಯಕ್ರಮವು ಗ್ರಾಮದ ಕಾಶಿ ವಿಶ್ವನಾಥ ದೇವಾಲಯದ ಆವರಣದಲ್ಲಿ ವಿಜೃಂಭಣೆಯಾಗಿ ನೆರವೇರಿತು. ಹಳ್ಳಿಯಲ್ಲಿ ನಾಟಕ ರೂಪದಲ್ಲಿ ಬಸವ ತತ್ವಗಳನ್ನು ಸಾರಿದ ಮಹಾನ್ ನಾಯಕರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಎಂದು ಸ್ಮರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿಯವರು, ಪಾಂಡವಪುರ ತಾಲೂಕಿನ ಗ್ರಾಮ ಮಟ್ಟದಲ್ಲಿ ಇಂತಹ ಬಸವ ಜಯಂತಿ ಆಚರಣೆ ಅಪರೂಪವಾಗಿದ್ದು, ಬಳೆಹತ್ತಿಗುಪ್ಪೆ ಗ್ರಾಮವು ಮಾದರಿ ಗ್ರಾಮವಾಗಿದೆ ಎಂದು ಹೇಳಿದರು. ಬಸವ ಜಯಂತಿಯನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಬಸವಣ್ಣನವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಬಸವಣ್ಣನವರು 12ನೇ ಶತಮಾನದಲ್ಲೇ ಬಸವಣ್ಣನವರ ತತ್ವಗಳನ್ನು ಫಕೀರಪ್ಪ ಗುರುಬಸವಪ್ಪ ಪಾಳಕಟ್ಟಿಯವರು ಪ್ರತಿ ಮನೆಗೆ ಅವರ ವಚನಗಳನ್ನು ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿ. ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವವನ್ನು ಸಾರಿದ ಮಹಾನ್ ವಿಶ್ವಗುರುವಾಗಿದ್ದು, ಅವರ ವಚನಗಳನ್ನು ರೈತರಿಂದ ಹಿಡಿದು ಬಡವ ಶ್ರೀಮಂತ ಎನ್ನದೆ ಎಲ್ಲರಿಗೂ ಮಾರ್ಗದರ್ಶನವಾಗಿತ್ತು. ಬಸವಣ್ಣನವರು ಅಧಿಕಾರದ ಆಸೆ ಪಟ್ಟವರಲ್ಲ, ಮನುಷ್ಯ ಶರಣಾಗಬೇಕು ಎಂಬ ಸಂದೇಶವನ್ನು ನೀಡಿದವರು. ಯುವಕರು ಮೌಢ್ಯತೆಗಳಿಂದ ದೂರವಿದ್ದು ಮಾದಕ ವ್ಯಸನಗಳನ್ನು ತ್ಯಜಿಸಿ ಕಾಯಕದಲ್ಲಿ ತೊಡಗಬೇಕು ಎಂದು ಸಲಹೆ ನೀಡಿದರು. ಮಠಗಳಿಗೆ ಭೇಟಿ ನೀಡಿ ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ರಾಜಕಾರಣಿಗಳಿಗೆ ದಾಸರಾಗಬಾರದು ಎಂದು ತಿಳಿಸಿದರು. ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಬಸವ ತತ್ವಗಳನ್ನು ಜನರಿಗೆ ತಲುಪಿಸುವ ಮಹಾನ್ ವ್ಯಕ್ತಿ ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಗಣ್ಯರೇ ಹಾಗೂ ಬಳೆಹತ್ತಿಗುಪ್ಪೆಯ ಎಲ್ಲ ಗ್ರಾಮಸ್ಥರೇ ಹಾಗೂ ತಾಯಂದಿರೇ, ಯುವಕ ಮಿತ್ರರೇ, ನಾಗರಿಕ ಬಂಧುಗಳೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ಮಾಧ್ಯಮ ಮಿತ್ರರೇ, ಪ್ರೀತಿಯ ಮಕ್ಕಳೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ಬಹುಶಃ ಇಲ್ಲಿವರೆಗೂ ನಮ್ಮ ಪಾಂಡವಪುರ ತಾಲೂಕಲ್ಲಿ ಯಾವ ಗ್ರಾಮಗಳಲ್ಲೂ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಬಳೆಹತ್ತಿಗುಪ್ಪೆ ಇಡೀ ಪಾಂಡವಪುರ ತಾಲೂಕಲ್ಲಿ ಯಾವುದಾದ್ರೂ ಒಂದು ಮಾದರಿ ಗ್ರಾಮ ಇದೆ ಅಂದರೆ ಅದು ಬಳೆಹತ್ತಿಗುಪ್ಪೆ ಗ್ರಾಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಏಕೆ ಅಂತಂದರೆ ಇಲ್ಲಿವರೆಗೂ ಸಹ ತಾಲೂಕು ಮಟ್ಟದಲ್ಲೂ ಸಹ ಬಸವ ಜಯಂತಿ ಸರಳವಾಗಿ ಈ ಬಾರಿ ಆಚರಿಸಲಾಯಿತು. ಪೈಲಟ್ ಸರ್ಕಲಲ್ಲಿ ಒಂದು ಬ್ಯಾನರನ್ನು ಹಾಕಿ ನಂತರ ತಾಲೂಕು ಆಡಳಿತದಲ್ಲಿ ಸರಳವಾಗಿ ಆಚರಿಸಿದಂಥ ಸಂದರ್ಭ ಇನ್ನು ಯಾವ ಗ್ರಾಮದಲ್ಲೂ ಸಹ ನಾನು ನೋಡಲಿಲ್ಲ. ಸರಳವಾಗಿ ಎಲ್ಲರೂ ಆಚರಿಸ್ಕೊಂಡಿರ್ತಾರೆ. ಆದರೆ ಈ ರೀತಿ ಸ್ವಾಮೀಜಿಗಳನ್ನು ಕರೆಸಿ ಒಂದಷ್ಟು ಪ್ರವಚನಕಾರರನ್ನು ಕರೆಸಿ ಬಸವಣ್ಣನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳುವಂಥ ಗ್ರಾಮ ಅದು ಬಳೆಹತ್ತಿಗುಪ್ಪೆ ಗ್ರಾಮ ಅಂತ ಹೇಳಿ ಹೆಮ್ಮೆಯಿಂದ ಬೆಳೆಸಲು ಇಷ್ಟಪಡ್ತೀನಿ. ಇನ್ನು ಒಂದೊಂದು ಆ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವಾಗ ಬಸವ ದಳ ಅಂತ ಮಾಡ್ಕೊಂಡಿದ್ದಾರೆ, ಬಸವ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ, ಅಕ್ಕನ ಬಳಗ ಅಂತ ಮಾಡ್ಕೊಂಡಿದ್ದಾರೆ, ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಮಾಡ್ಕೊಂಡಿದ್ದಾರೆ, ಲಿಂಗಾಯತ ಮಹಾಸಭಾ ಅಂತ ಮಾಡ್ಕೊಂಡಿದ್ದಾರೆ. ಸುಮಾರು ಸಂಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದರೆ ಎಲ್ಲ ವಿಚಾರ ಏನು? ಬಸವಣ್ಣನ ವಿಚಾರ. ನಮ್ಮಲ್ಲಿ ಊರಲ್ಲಿ 100 ಮನೆಗಳಿದ್ದಾರೆ. ಎಲ್ಲರೂ ಸೇರಿದಲ್ಲಿ ಇಲ್ಲಿ ಬಸವಣ್ಣನವರ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿದ್ದೀರಿ ಅಷ್ಟೇ. ಒಂದೊಂದು ಮನೆಯಲ್ಲಿ ಇವರನ್ನು ದೇವಸ್ಥಾನ ಪೂಜೆಗಳನ್ನು ಮಾಡಿ ಯಾರು ಸಹ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಏನ್ ಮಾಡ್ತಾ ಇದ್ರಿ? ಇಷ್ಟಲಿಂಗ ಪೂಜೆನೇ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದ ಕೆಳಗಿನ ಕಿವಿ ಮೂರು ಹಲವು ದೈವದೇಂದ್ರ ತಿಂಬವರನೇನೆ ಕೂಡಲ ಸಂಗಮ. ಹಾಗಾಗಿ ನೀವೆಲ್ಲ ಬಸವ ತತ್ವವನ್ನು ನೀವೆಲ್ಲ ಯಾವತ್ತು ಸಹ ಚಿಂತನೆ ಮಂಟಪದಲ್ಲಿ ಎಲ್ಲರೂ ಸೇರಿರಬೇಕಾದ್ರೆ ಎಲ್ಲ ಲಕ್ಷದ ಮೇಲೆ 95,000 ಗಣಗಳು ಏನ್ ಮಾಡ್ತಾರೆ? ಬಸವಣ್ಣನೇ ಶ್ರೇಷ್ಠ ಅಂತ ಹೇಳ್ತಾರೆ. ಬಸವಣ್ಣನೇ ನನಗೆ ಶ್ರೇಷ್ಠ. ಶೂನ್ಯ ಸಂಪಾದನೆ ಶೂನ್ಯ ಪೀಠಕ್ಕೆ ಏರಿದಂತಹ ಅಲ್ಲಮ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ, ಬಾ ಎಂಬಲ್ಲಿ ಎನ್ನ ಬಹುಹೈತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರ ತ್ರಯವಿನ್ನ ಸರ್ವಾಂಗ ಲಿಂಗದಲ್ಲಿ ತೊಳಗಿ ಬೆಳಗಿದ ಬಳಿಕ ಆನು ನೀನು ಬಸವ 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 ಎನ್ನುವುದನ್ನು ಕಾಣಲು ಮಹೇಶ್ವರ ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಆಗ ಬಸವಣ್ಣ ಹೇಳ್ತಾರೆ, ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾವತ್ತು ಬಸವಣ್ಣ ಅಧಿಕಾರಕ್ಕೋಸ್ಕರ ಆಸೆ ಪಟ್ಟಣೆ ಮುಂದೆ ಯಾರು ಸಾಧ್ಯನೇ ಇಲ್ಲ ಅಂತಹ ವ್ಯಕ್ತಿ. ಯಾಕೆಂತಂದ್ರೆ ಅವರು ಕಡು ಬಡವರ ಮನೆಗೂ ಸಹ ಅವರು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಕಾಯಕ ಮನೆಗೆ ಜೋಳಿಗೆಯನ್ನೇ ಹಿಡ್ಕೊಂಡು ಅವರು ಕಾಯಕ ಮಾಡುವಂತಹ ಲಕ್ಷಾಂತರ ಜನ ಮಕ್ಕಳಿಗೆ ಜಡವಾಗಿ ಬಿದ್ದಿದ್ದ ಯಾವುದೋ ಮೂಲೆಯಲ್ಲಿ
ಬಿಡದೆ ಹಿಡಿದೆತ್ತಿ ನಡೆಸಿದೆ, ಬಿಡದೆ ಹಿಡಿದೆತ್ತಿ ನಡೆಸಿದೆ ನನ್ನ ತಂದೆ ಸಿದ್ಧಗಂಗಾ ಗುರುವೆ ಕೃಪೆಯಾಗುವನ್ನು. ಹಾಗೆ ಎಷ್ಟೋ ಜನ ಹಾಳಾಗುವಂತಹ ಮಕ್ಕಳನ್ನ ತಂದು ತನ್ನ ಮಕ್ಕಳಂತೆ ತಾನು ಮಾಡಿ ಅಡಿಗೆ ಮಾಡಿ ಉಣಬಡಿಸಿದಂತಹ ಮಹಾನ್ ವ್ಯಕ್ತಿ ಅವರು ಪರಮಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. ಅಂತಹ ಕಾಯಕ ಮಾಡುವಂತಹ ಮಹಾಶಿವಯೋಗಿಗಳ ಸ್ಮರಣೆ ಮತ್ತು ಜಗಜ್ಯೋತಿ ಬಸವೇಶ್ವರರ ಸ್ಮರಣೆಯನ್ನ ಇವತ್ತು ಬಳೆಹತ್ತಿ ಕೃಪೆ ಗ್ರಾಮದಲ್ಲಿ ಮಾಡಿದರೆ ನೀವೆಲ್ಲ ತುಂಬಾ ಪುನೀತವಾದ ಕೆಲಸಗಳನ್ನು ಮಾಡಿದ್ದೀವಿ. ಯಾಕೆಂದ್ರೆ ಜಗತ್ತಲ್ಲಿ ಏನಾದರೂ ಒಂದು ಅಷ್ಟು ಪುಣ್ಯದ ಕೆಲಸಗಳನ್ನು ನಾವು ಮಾಡಿದ್ರೆ ನಿಜಕ್ಕೂ ನಾವು ಪುನೀತರಾಗ್ತೀವಿ ಅಂತ ಹೇಳಿ ಇವತ್ತು ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ ಅಂತ ಹೇಳ್ತಾರೆ. ನಾವು ಬೇರೆ ಕ್ಷೇತ್ರಗಳಲ್ಲಿ ಪಾಪಕರ್ಮಗಳನ್ನು ಮಾಡ್ತೀವಿ, ಪುಣ್ಯವನ್ನು ನಾವು ಪಡ್ಕೋಬೇಕು ಅಂತ ಏನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ, ಗಂಗೆ ಸ್ನಾನ ಮಾಡ್ತೀವಿ, ಕಾಶಿ ಯಾತ್ರೆ ಮಾಡ್ತೀವಿ, ಅಲ್ಲಿ ಗಂಗೆ ನದಿ ಆಗ್ತದೆ, ಅಲ್ಲಿ ಗಂಗೆ ನದಿಯಲ್ಲಿ ಮುಳುಗ್ಬಿಟ್ರೆ ನಮ್ಮ ಪಾಪಕರ್ಮಗಳೆಲ್ಲ ಪರಿಹಾರ ಆಗ್ತದೆ ಅಂತ ನಾವು ಭಾವಿಸ್ಕೊಳ್ತೀವಿ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಪುಣ್ಯಕ್ಷೇತ್ರ ಕೃತಂ ಪಾಪಂ, ಪುಣ್ಯಕ್ಷೇತ್ರದಲ್ಲಿ ಪಾಪಕರ್ಮಗಳನ್ನು ಮಾಡಿದ್ದು. ಮತ್ತೆ ಈಗ ನಾವು ಕಾಶಿಯಲ್ಲಿ ಹೋಗಿ ಪಾಪಕರ್ಮ ಕಳ್ಕೊಂಡ್ಬಿಡ್ತೀವಿ, ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಹೋಗಿ ಪಾಪಕರ್ಮ ಕಳ್ಕೊಂಡ್ಬಿಡ್ತೀವಿ. ಸಿದ್ಧಗಂಗಾ ಮಠದಲ್ಲಿ ಪಾಪಕರ್ಮ ಮಾಡಿಬಿಟ್ರೆ ಏನ್ ಮಾಡ್ತೇವೆ? ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ವಜ್ರಾಯುಧದಿಂದ ಸಾಯಿಸಿದವನು ಪಾಪಕರ್ಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ನಮ್ಮ ಪಾಪಕರ್ಮಗಳನ್ನ ಕಳ್ಕೋಬೇಕು ಅಂದ್ರೆ ಇಂಥ ಮಹನೀಯರ ಒಂದು ಅವರ ನೆನೆಸಿಸ್ಕೊಳ್ಬೇಕು, ಅವರ ವಚನಗಳನ್ನ ನಾವು ಓದಬೇಕು. ಇವತ್ತು ನೀವು ಯಾವ ರೀತಿ ಅಂತಂದ್ರೆ ಪ್ರತಿನಿತ್ಯ ಹಣೆಗೆ ವಿಭೂತಿ ಇರಬೇಕು. ಇಲ್ಲಿ ಜಾತಿ ಧರ್ಮಗಳಿಲ್ಲ, ಲಿಂಗಾಯತ ಮಾತ್ರ ಹಣೆಗೆ ವಿಭೂತಿ ಇರಬೇಕು ಅಂತ ಯಾವ ಸಿದ್ಧಾಂತದಲ್ಲೂ ಇಲ್ಲ. ಹಿಂದೆ ಒಕ್ಕಲಿಗರಾಗಿದೆ ಪ್ರತಿಯೊಬ್ಬರು ಎಲ್ಲರೂ ಸಹ ಹಣೆಗೆ ವಿಭೂತಿಯನ್ನ ಇಡ್ತಾ ಇದ್ರು. ಈ ಭಾಗದಲ್ಲಿ ಯಾರು ಎಂತೆಂತ ಶರಣರು ಬಂದ್ರು ಗೊತ್ತಾ? ಈ ಪಾಂಡವಪುರ ಭಾಗದಲ್ಲಿ ನಮ್ಮ ಕೇರ್ಪೇಟೆ ಮತ್ತೆ KR ನಗರ ಬಾರ್ಡರ್ಲಿ ಒಂದು ಸಂಗಮ ಅಂತ ಇದೆ. ಎಷ್ಟು ಜನ ನೋಡಿದ್ರೆ ಸಂಗಮನ? ಕೈ ನೋಡೋಣ. ಮತ್ತೆ ಹೇಮಾವತಿ 3 ನದಿಗಳ ಸಂಗಮ ಆಗ್ತದೆ. ಅಲ್ಲಿ ಬಾಲಮಹದೇಶ್ವರ ಪವಾಡ ಮಾಡಿದ ಕ್ಷೇತ್ರ ಅದು. ಮಲೆಮಹದೇಶ್ವರರು ಬಂದ್ರು, ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬಂದ್ರು, ಕೆಂಡಗಣ ಸ್ವಾಮಿಗಳು ಬಂದ್ರು, ದೇವನೂರು ಗುರುಮಲ್ಲೇಶ್ವರರು ಬಂದ್ರು. ಎಷ್ಟು ಜನ ಮಹಾಶರಣರು ಈ ಭಾಗವನ್ನು ಪಾದಸ್ಪರ್ಶ ಮಾಡಿದ್ರು ಗೊತ್ತಾ? ಅಂತಹ ಪಾದಸ್ಪರ್ಶದಿಂದ ನೀವೆಲ್ಲರೂ ಪುನೀತರಾಗಿರಿ ಅಂತಂದ್ರೆ ನಿಜಕ್ಕೂ ನಾವು ನಿಮಗೆ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಅಂತಹ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಮೊದಲಿಗೆ. ಅಂದ್ರೆ ಯಾವ ರೀತಿ ಸಂಸ್ಕಾರ? ಚೆನ್ನಾಗಿ ಓದಿಸ್ಬಿಟ್ಟು ಒಳ್ಳೆ ಕೆಲಸ ಸೇರಿಸಿದ್ರೆ ಸಂಸ್ಕಾರ ಯಾವುದೇ ಕಾರಣಕ್ಕೂ ಬರಲ್ಲ. ಪುಸ್ತಕದಲ್ಲಿ ಯಾವ ರೀತಿ ಸಂಸ್ಕಾರನೇ ಇಲ್ಲ. ಆದ್ರೆ ಸಂಸ್ಕಾರ ಕೊಡಬೇಕು ಅಂದ್ರೆ ಬೆಳಗ್ಗೆ ಇದ್ದಾಗ ಮುಖ ತೊಟ್ಟು ನನಗೆ ಭಸ್ಮ ಹಚ್ಚು, ಕೂಡಲ ಸಂಗಮ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾರೆ. ನಂತರ ಮಾತನಾಡಿದ ಕಾಯಕಯೋಗಿ ಫೌಂಡೇಶನ್ನ ಅಧ್ಯಕ್ಷ ಎಂ ಶಿವಕುಮಾರ್ ಮಾತನಾಡಿ, ಮಾನವತಾವಾದಿ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವ ವಿಶ್ವಶಾಂತಿಗೆ ದಿಕ್ಸೂಚಿಯಾಗಿದೆ. ಪ್ರತಿಯೊಬ್ಬರೂ ಕಾಯಕ ಜೀವಿಗಳಾದಾಗ ದೇಶ ಪ್ರಗತಿ ಹೊಂದಲು ಸಾಧ್ಯ ಎಂದರು. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಧರ್ಮಗುರುಗಳ ತತ್ವಗಳು ಮರೆಯಾಗುತ್ತಿರುವ ಹಿನ್ನೆಲೆ ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಅರಿವು ಮೂಡಿಸುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಮೇ 11ರಂದು ಶ್ರೀ ಶಿವಬಸವ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಮಸ್ಕರಿಸ್ತಾ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ರವರೇ, ತಾಲೂಕು ಅಧ್ಯಕ್ಷರಾದಂತಹ ಕೈಲಾಸ ಮೂರ್ತಿಯವರೇ, ನಮ್ಮ ಉಪಾಧ್ಯಕ್ಷರಾದಂತಹ ಮಹೇಂದ್ರ ಅವರೇ ಮತ್ತು ಬಳೆಹತ್ತುಗುಪ್ಪೆ ಗ್ರಾಮದ ಪ್ರಸನ್ನ ಅವರೇ, ಅವರ ಎಲ್ಲ ಸಂಗಡಿಗರೇ ಮತ್ತು ಊರಿನ ಎಲ್ಲ ಯಜಮಾನರುಗಳಲ್ಲೂ ಶರಣಾರ್ಥಿಗಳು. ಶತಮಾನದಲ್ಲೇ ದೊಡ್ಡ ಕ್ರಾಂತಿಯನ್ನು ಮಾಡಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು. ಏನ್ ಮಾಡಿದ್ರು ಬಸವಣ್ಣನವರು ಅಂತಂದ್ರೆ 12ನೇ ಶತಮಾನದಲ್ಲಿ ಅಂದ್ರೆ 900 ವರ್ಷಗಳ ಹಿಂದೆ ಜಾತಿ ತಾರತಮ್ಯಗಳಿತ್ತು ನಮ್ಮ ದೇಶದಲ್ಲಿ. ಬಡವ ಬಲ್ಲಿದಾನವಿತ್ತು, ಶ್ರೀಮಂತ ಬಡವ ಅನ್ನೋದಿತ್ತು. ಅದನ್ನೆಲ್ಲ ಹೋಗ್ಲಾಡಿಸಿ ಸರಿಸಮನಾಗಿ ಎಲ್ಲರಿಗೂ ಕೂಡ ಸರಿಸಮಾನರು ಅನ್ನುವಂತಹ ಸಮಾನತೆಯನ್ನು ಕೊಟ್ಟಂತವರು ಯಾರಾದರೂ ದಾರ್ಶನಿಕ ವಿಶ್ವಗುರು ಬಸವಣ್ಣನವರು ಮಾತ್ರ. ನೀವು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಅನೇಕ ಧರ್ಮಗಳನ್ನ, ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಅನೇಕ ಧರ್ಮಗಳನ್ನ ಈ ಜಗತ್ತಿನಲ್ಲಿ ಹುಟ್ಟಾಕಿದ್ದಾರೆ. ಆದರೆ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿದಂತಹ ಏಕೈಕ ಮಹಾಮಾನವತಾವಾದಿ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು. ಅಂತಹ ಮಹನೀಯರ ಜಯಂತಿಯನ್ನ ಬಳೆಹತ್ತುಗುಪ್ಪೆಯಲ್ಲಿ ಇವತ್ತು ತಾವೆಲ್ಲ ತಾಯಂದಿರು, ಮಕ್ಕಳು, ಈಗ ನಾನು ನೋಡ್ತಾ ಇದ್ದೆ, ಸ್ವಾಮೀಜಿಯವರ ಹತ್ರ ಬಂದು ಎಲ್ಲ ನಮಸ್ಕಾರ ಮಾಡಿ ಹಣೆಗೆ ವಿಭೂತಿಯನ್ನ ಧರಿಸ್ಕೊತಾ ಇದ್ರು. ಎಷ್ಟು ಸಂತೋಷ ಆಗುತ್ತೆ. ಇಂತಹ ಒಂದು ಮಾದರಿ ಗ್ರಾಮ ಇದು ಬಸವಣ್ಣನವರ ಜಯಂತಿಯನ್ನ ಮತ್ತು ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಜಯಂತಿಯನ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಎಲ್ಲ ನಮ್ಮ ಗ್ರಾಮದ ಯುವಕರಿಗೆ ನಿಮ್ಮಿಂದ ಒಂದು ಜೋರಾದ ಚಪ್ಪಾಳೆ. ಯಾಕೆಂತಂದ್ರೆ ಇವತ್ತು ಆಧುನಿಕತೆಯ ಹಬ್ಬದಲ್ಲಿ ನಮ್ಮ ಮೂಲ, ನಮ್ಮ ಧರ್ಮದ, ಲಿಂಗಾಯತ ಧರ್ಮದ ಮೂಲ ಕರ್ತೃ ಯಾರು, ಅದರ ಧರ್ಮಗುರು ಯಾರು ಅನ್ನೋದನ್ನ ಮರೆಯುವಂತಹ ಪರಿಸ್ಥಿತಿ ಬಂದಿದೆ. ಅದನ್ನ ಮತ್ತೆ ಬಸವಣ್ಣನವರ ಜಯಂತಿಯನ್ನ ಮಾಡೋದ್ರ ಮೂಲಕ ವಿಶ್ವಗುರು ಬಸವಣ್ಣನವರ
ಎಲ್ಲ ತತ್ವಗಳನ್ನ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಇವತ್ತು ಬಳೆಹತ್ತುಗುಪ್ಪೆಯ ಎಲ್ಲ ಗ್ರಾಮಸ್ಥರು, ಯಜಮಾನರು, ಯುವಕರು, ಮಕ್ಕಳು, ಎಲ್ಲರೂ, ಮಹಿಳೆಯರು ವಿಶೇಷವಾಗಿ ಬಹಳ ಸಂತೋಷ ಏನು ಅಂತಂದ್ರೆ ಎಲ್ಲ ಸೀರಿಯಲ್ಗಳನ್ನ ಇವತ್ತು ಸ್ವಿಚ್ ಆಫ್ ಮಾಡಿದ್ರಿ ಅನ್ನೋದು ಬಹಳ ಸಂತೋಷ. ಇವತ್ತು ಎಲ್ಲ ಧಾರಾವಾಹಿಗಳು ಬಂದಾಗಿದೆ. ಬಸವಣ್ಣನವರು ಸ್ವಾಮೀಜಿಯವರ ಜಯಂತಿ ಈ ದೇವಸ್ಥಾನದ ಅಂಗಳದಲ್ಲಿ ದಾರ್ಶನಿಕ, ಮಹಾ ಮಾನವತಾವಾದಿ ಅಂತಹ ಪರಮ ಪೂಜ್ಯರನ್ನ ತಮ್ಮ ಊರಲ್ಲಿ ಸ್ಮರಿಸ್ಕೊಳ್ತಾ ಪ್ರತಿ ವರ್ಷ ಬಸವಣ್ಣನವರ ಜಯಂತಿ ಜೊತೆ ಶಿವಕುಮಾರ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ಸಿದ್ಧಗಂಗಾ ಮಠ ಯಾವುದೇ ಜಾತಿ ಧರ್ಮವನ್ನ ನೋಡಲಿಲ್ಲ. ಪ್ರತಿ ದಿವಸ 10 ರಿಂದ 12 ಸಾವಿರ ಜನ ವಿದ್ಯಾರ್ಥಿಗಳಿಗೆ ವಿವಿಧ ದಾಸೋಹವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಏಕೈಕ ಮಠ ಯಾವುದಾದ್ರೂ ವಿಶ್ವದಲ್ಲಿ ಇದ್ರೆ ಅದು ಸಿದ್ಧಗಂಗಾ ಮಠ ಮಾತ್ರ. ನಮ್ಮ ಶಿವಕುಮಾರ ಮಹಾಪ್ರಭುಗಳು ಅಂತಹ ಶಿವಕುಮಾರ ಮಹಾಸ್ವಾಮೀಜಿಯವರ ಕರಸಂಜಾತರಾಗಿ ಪರಮ ಪೂಜ್ಯರ ಸೇವೆಯನ್ನ ಅವರ ಪೂಜೆಯಿಂದ ಹಿಡಿದು ಸ್ನಾನದಿಂದ ಹಿಡಿದು ಅವರಿಗೆ ಪುಷ್ಪಗಳನ್ನು ತಂದುಕೊಡುವಂತಹ ಸೇವೆಯನ್ನು ಮಾಡಿರೋರು ನಮ್ಮ ಬೇಬಿ ಬೆಟ್ಟದ ಪರಮ ಪೂಜ್ಯ ಶಿವಬಸವ ಸ್ವಾಮೀಜಿಯವರು. ನೋಡಿ, ಶಿವಬಸವ ಸ್ವಾಮೀಜಿಯವರು ಅಪ್ಪಟ ಬಸವ ತತ್ವವನ್ನು ಜನರ ಮನಸ್ಸಿನಲ್ಲಿ ಬೀರುವಂತಹ ಬಹುದೊಡ್ಡ ಕ್ರಾಂತಿಯನ್ನ ಸದ್ದು ಗದ್ದಲವಿಲ್ಲದೆ ಸಿದ್ಧಗಂಗಾ ಮಠ ಹೇಗೆ ಸೇವೆ ಮಾಡ್ತೋ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪರಮ ಪೂಜ್ಯರು ಸದ್ದು ಗದ್ದಲವಿಲ್ಲದೆ ಅಂತಹ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಈಗ ಸ್ವಾಮೀಜಿಯವರು ಮಾತಾಡ್ತಾ ಇದ್ರು ನನ್ನ ಜೊತೆ. ಪ್ರತಿ ಭಕ್ತರ ಮನೆಗೆ ಹೋದ್ರೆ ನೀವು ಕಾಣಿಕೆಯನ್ನ ಕೊಡುವಂಥದ್ದು ಸಹಜ. ತಾವು ರಾಗಿ, ಅಕ್ಕಿ, ಏನೋ ಹಣ ಕಾಣಿಕೆ ಕೊಡ್ತೀರಿ. ಸ್ವಾಮೀಜಿಯವರು ಹೆಂಗೆ ಆಲೋಚನೆ ಮಾಡಿದ್ದಾರೆ ಅಂದರೆ, ಶಿವಕುಮಾರಣ್ಣ ನನಗೆ ಯಾವುದೇ ಭಕ್ತರನ್ನ ಮಾಡುವಂತಹ ಸಂಕಲ್ಪವನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ನಮ್ಮ ಬೇಬಿ ಬೆಟ್ಟದಲ್ಲಿ ಅಂಥದ್ದೊಂದು ತಯಾರಿಕಾ ಘಟಕವನ್ನು ಮಾಡುವಂಥ ಒಂದು ಬಹುದೊಡ್ಡ ಆಲೋಚನೆಯನ್ನು ಪರಮ ಪೂಜ್ಯರು ಹೊಂದಿದ್ದಾರೆ. ಅದಲ್ಲದೆ ತಮ್ಮ ಜನ್ಮ ದಿನಾಚರಣೆಯನ್ನು ನೋಡಿ, ಈಗ ಸುಮಾರು ಜನ ಎಲ್ಲ ಸೇರಿ ಮೇ 11ನೇ ತಾರೀಕು ಸ್ವಾಮೀಜಿಯವರು ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರ ಮೂಲಕ ಜನ್ಮ ದಿನಾಚರಣೆಯನ್ನು ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಸ್ವಾಮೀಜಿಯವರ ಬೇಬಿ ಬೆಟ್ಟದಲ್ಲಿ ಅವರೊಂದು ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರ ಮೂಲಕ ಒಂದು ಜನ್ಮ ದಿನಾಚರಣೆಗೆ ಮತ್ತು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ಸಂಕಲ್ಪ ಮಾಡಿದ್ದಾರೆ. ಬಸವಣ್ಣನವರ ವಿಚಾರಗಳನ್ನು, ಸ್ವಾಮೀಜಿಯವರ ವಿಚಾರಗಳನ್ನು ಹೇಳಬೇಕು ಅಂದರೆ ಅದು ಸೂರ್ಯನ ಹೋಲಿಕೆ, ಅದು ಸಾಧ್ಯವೇ ಇಲ್ಲ. ಪದಗಳಿಂದ ಯಾವುದೇ ವರ್ಣನೆ ಮಾಡೋದಕ್ಕೆ ಸಾಧ್ಯವಾಗದಷ್ಟು ವಿಶ್ವಗುರು ಬಸವಣ್ಣನವರು ನಡೆದಾಡಿದ ದೇವರು ಪರಮ ಪೂಜ್ಯರ ಸೇವೆ ಈ ನಾಡಿಗೆ ಸಲ್ಲಿದೆ. ಅವರ ಆದರ್ಶಗಳನ್ನು, ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಕೇವಲ ಒಂದು ಭಾಗವಾದರೂ ಅನುಸರಿಸುವುದರ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಬಳೆಹತ್ತುಗುಪ್ಪೆ ಗ್ರಾಮಕ್ಕೆ ನನ್ನನ್ನು ಕರೆದು ಜಾಗತಿಕ ಲಿಂಗಾಯತ ಮಹಾಸಭಾ ಕಾರ್ಯಾಧ್ಯಕ್ಷ MS ಮಂಜುನಾಥ್ ಮಾತನಾಡಿ, ಬಳೆಹತ್ತುಗುಪ್ಪೆ ಗ್ರಾಮವು ತಾಲೂಕಿಗೆ ಮಾದರಿಯಾಗಿದ್ದು ಬಸವ ತತ್ವಗಳನ್ನು ಉಳಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಮಠಗಳಿದ್ದರೂ ಬಸವ ಜಯಂತಿ ಆಚರಣೆ ಕಡಿಮೆಯಾಗಿರುವುದು ವಿಷಾದನೀಯ ಎಂದು ತಿಳಿಸಿದರು. ಪ್ರತಿ ಗ್ರಾಮದಲ್ಲೂ ಹಾಗೂ ಮಠಗಳಲ್ಲಿ ಬಸವ ಜಯಂತಿಯನ್ನು ಆಚರಿಸುವಂತಾಗಬೇಕು. ಶ್ರೀ ಶಿವಬಸವ ಸ್ವಾಮೀಜಿಯವರು ಬೇಬಿ ಬೆಟ್ಟದ ಪೀಠಾಧ್ಯಕ್ಷರಾದ ಮೇಲೆ ಬಸವ ತತ್ವಗಳು ಮತ್ತು ವಚನಗಳನ್ನು ಹಳ್ಳಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತಿಳಿಸುತ್ತಾ ಬಂದಿರುವುದು ನಮ್ಮೆಲ್ಲರಿಗೆ ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ VM ಮಹೇಂದ್ರ, ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕೈಲಾಸಮೂರ್ತಿ, ಗ್ರಾಮದ ಯಜಮಾನರಾದ ಸಿದ್ದಲಿಂಗಪ್ಪ, ನಂಜಪ್ಪ, ಶಿವಸ್ವಾಮಿ, ಈರಾಜಪ್ಪ, ಮಹಾದೇವಪ್ಪ, ಶಿವಬಸವಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ರೇವಣ್ಣ, ಪರಶಿವಮೂರ್ತಿ, ಬಸವ ಬಳಗದ ಅಧ್ಯಕ್ಷ ಪ್ರಸನ್ನ ಹಾಗೂ ಸಂಘದ ಸದಸ್ಯರು ಶಂಕರ್, ರಾಕೇಶ್, ಗಣೇಶ್, ಗ್ರಾಮಸ್ಥರು, ಯುವಕರು, ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ನಾವೆಲ್ಲ ಭಾಗವಹಿಸಲಿಕ್ಕೆ ತಮಗೆಲ್ಲ ನಾನು ಅಭಿನಂದಿಸುತ್ತಾ, ಪರಮ ಪೂಜ್ಯರು ಇಲ್ಲಿ ಹೆಚ್ಚಿನ ಮಾಡಿಕೊಡ್ತಾರೆ. ಇವು ನಮಗೇನಾಗಿದೆ, ನಮ್ಮ ಧರ್ಮದ ಮಹತ್ವವನ್ನು, ಧರ್ಮದ ಅರಿವನ್ನು ಮೂಡಿಸಬೇಕಾಗಿದೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಬೇಬಿ ರಾಮೇಶ್ವರ ಮಠ ಪರಮ ಪೂಜ್ಯರು ಬಂದ ಮೇಲೆ ಸಂಪೂರ್ಣ ಬಸವ ತತ್ವದ ವಿಚಾರಗಳನ್ನ, ಇಷ್ಟಲಿಂಗವನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವಾಗ ಕೊಳ್ಳಲ್ಲಿ ಲಿಂಗಧಾರಣೆ ಮಾಡ್ಕೋಬೇಕು, ನಮ್ಮ ಆಚರಣೆಗಳು ಏನು ಅನ್ನೋದನ್ನ ಯಾವ ಕಡೆ ಎಲ್ಲ ಕಡೆ ಹೋದಾಗ ನಾನು 106 ಕಡೆ ನೋಡ್ತಾ ಇದ್ದೇನೆ. ಅವ್ರು ಎಲ್ಲರ ದಿನಕ್ಕೆ ಹೋದಾಗ ಅವರು ಪ್ರತಿ ಮನೆಗಳಲ್ಲೂ ಕುಟುಂಬವನ್ನು ಕೂತ್ಕೊಂಡು, ಮಹಿಳೆಯರನ್ನ, ಮಕ್ಕಳನ್ನ, ಕುಟುಂಬವನ್ನು ಕೂತ್ಕೊಂಡು ಆ ಜ್ಞಾನವನ್ನು, ಅರಿವನ್ನು ಮೂಡ್ತಾ ಇದ್ದಾರೆ. ಅಂತ ಸ್ವಾಮೀಜಿಯವರು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಕಾಗಿತ್ತು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬೆರಳಿಕೆ ಮಠಗಳು ಮಾತ್ರ ಇವತ್ತು ಬಸವಣ್ಣ ಜಯಂತಿ ಆಚರಿಸ್ತಾವ್ರೆ. ಅದು ಬಿಟ್ಟರೆ ಬೇರೆ ಮಠಗಳಲ್ಲಿ ಇವತ್ತೆಲ್ಲ 30-32 ಮಠ ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಮಠಗಳಲ್ಲೇ ಬಸವಣ್ಣ ಜಯಂತಿನ ಆಚರಿಸ್ತಾ ಇಲ್ಲ. ಅದಕ್ಕೆ ನಮ್ಮ ಈ ಗ್ರಾಮನೇ ಮಾದರಿಯಾಗಿದೆ. ಮಠಗಳು ಸಮಾಜವನ್ನು ತಿದ್ದುವಂಥ, ಸನ್ಮಾರ್ಗಕ್ಕೆ ತಗೊಂಡುವಂಥ ಕೆಲಸಗಳನ್ನ ಮಾಡಬೇಕಾಗಿದೆ. ಅದನ್ನು ನಾವು ಇಂಥ ಗ್ರಾಮಗಳ ಮುಖಾಂತರ ಅವ್ರಿಗೂ ಸುಧಾ ಅದನ್ನು ನಾವು ತಿಳಿಸಬೇಕಾಗಿದೆ. ಬಸವಣ್ಣ ಜಯಂತಿ ಕಾರ್ಯಕ್ರಮನ ಮಠಗಳಲ್ಲೂ ಸುಧಾ ಆಚರಣೆ ಮಾಡಬೇಕು. ಅದನ್ನು ನಮ್ಮ ಪರಮ ಪೂಜ್ಯ ಶಿವಬಸವ ಸ್ವಾಮೀಜಿಯವರನ್ನ ನೋಡಿ ಕಲಿಬೇಕಾದಂಥ ಒಂದು ಅವಶ್ಯಕತೆಯಾಗಿದೆ. ಎಲ್ಲ ಯಜಮಾನರುಗಳು
ಮುಂದೆ ಬರಬೇಕು, ಶ್ರೀಗಳವರನ್ನ ಅಭಿನಂದಿಸಬೇಕು, ಗೌರವಿಸಬೇಕು ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಗಳಿಗೆ ಗೌರವ ಸಮರ್ಪಣೆ ಮಾಡೋಣ. ಮಹೇಂದ್ರ ಅವರು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಊರಿನ ಎಲ್ಲ ಗ್ರಾಮದ ಯಜಮಾನಗಳು ಕೂಡ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆ.